ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉತ್ತರ ಕರ್ನಾಟಕದ ಪ್ರಮುಖ ಹಬ್ಬ ಮತ್ತು ರೈತರ ಸಂತಸದ ಸಮಯವನ್ನ ಎಳ್ಳು ಅಮಾವಾಸ್ಯೆಯಾಗಿ ಆಚರಿಸಲಾಗುತ್ತೆ. ಯಲಬುರ್ಗಾ ತಾಲೂಕಿನ ಬಂಡಿಹಾಳ ಗ್ರಾಮ ಹಾಗೂ ಯಲಬುರ್ಗಾ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಕುಟುಂಬದವರು ಸಂಭ್ರಮದಿಂದ ಜರಗ ಚೆಲ್ಲಿದ್ರು. ಯಲಬುರ್ಗಾ ತಾಲೂಕಿನ ಬಂಡಿಹಾಳ ಗ್ರಾಮದ ಮಲ್ಲಪ್ಪ ಮಡಿಯಪ್ಪನವರು ಮಾತನಾಡಿ, ಇದೊಂದು ದಿನ ರೈತರ ಹಬ್ಬ. ಅವರ ಜಮೀನಿನಲ್ಲಿ ಎಳ್ಳು ಹಾಗೂ ಬೆಲ್ಲವನ್ನ ಜರಗ ಚೆಲ್ತಾರೆ. ಇವುಗಳನ್ನ ಭೂಮಿಯ ಫಲವತ್ತತೆಯನ್ನ ಕಾಪಾಡುವ ಎರೆಹುಳುಗಳಿಗೆ ಹಾರವಾಗುತ್ತೆ ಎಂಬ ಉದ್ದೇಶದಿಂದ ಜರಗವನ್ನ ಚೆಲ್ಲುತ್ತೆ. ಅವರ ಹೊಲದಲ್ಲಿ ಬೆಳೆದ ಹಿಂಗಾರು ಪೈರುಗಳು ನಡುವೆ ಬನ್ನಿ ಮರವನ್ನ ಹುಡುಕಿ ಅದಕ್ಕೆ ಪೂಜೆ ಮಾಡಿ ಭೂಮಿ ತಾಯಿಗೆ ಜರಗ ಚೆಲ್ಲುವುದು ಈ ಹಬ್ಬದ ವಿಶೇಷವಾಗಿದೆ. ಕೆಲವರು ಪಾಂಡುರ ಸ್ವರೂಪವಾಗಿ 5 ಕಲ್ಲುಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಈ ದಿನಕ್ಕೆ 3-4 ದಿನ ಇರುವಾಗಲೇ ರೈತರು ಮನೆಯಲ್ಲಿ ನಾನಾ ರೀತಿ ಚಟ್ನಿ ಕಾಳು, ಎಣ್ಣೆಗಾಯಿ, ಎಳ್ಳು ಹಾಗೂ ಶೇಂಗಾ ಹೋಳಿಗೆ, ಎಳ್ಳು ಹಚ್ಚಿದ ಸಜ್ಜೆ ಜೋಳದ ರೊಟ್ಟಿ, ಪಾಲಕ, ಮೆಂತ್ಯೆ, ಚೌಳಿಕಾಯಿ ಪಲ್ಯ, ಮಡಿಕೆ ಕಾಳು ಪಲ್ಯ ಉಪಯೋಗಿಸಿದಂತೆ ತಯಾರಿಸುವ ತಿಂಡಿ, ಬಜೆ ಸೇರಿ ನಾನಾ ಬಗೆಯ ಖಾದ್ಯವನ್ನು ತಯಾರಿಸಿ ನಂತರ ಕುಟುಂಬ ಸಮೇತವಾಗಿ ಭೋಜನ ಕೂಡ ಸಂಭ್ರಮಿಸುತ್ತಾರೆ ಎಂದರು. ನಾವು ಬಂಡ್ಯಾಳ ಗ್ರಾಮದಲ್ಲಿ ಮಲ್ಲಪ್ಪ ಅವರ ಹೊಲದಲ್ಲಿದ್ದೇವೆ. ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಳ್ಳು ಅಮಾವಾಸ್ಯೆಯನ್ನ ಜರಗ ಚೆಲ್ಲುವ ಮೂಲಕ ವಿಶೇಷವಾಗಿ ಆಚರಿಸಲಾಗುತ್ತದೆ. ಯಾಕಪ್ಪ ಅಂತಂದರೆ ಈ ಒಂದು ಪ್ರತಿ ಅಮಾವಾಸ್ಯೆಗಿಂತ ವಿಶೇಷವಾದ ಅಮಾವಾಸ್ಯೆ ಎಳ್ಳು ಅಮಾವಾಸ್ಯೆ. ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರ ಹಬ್ಬ ಅಂತಂದರೆ ಎಳ್ಳು ಅಮಾವಾಸ್ಯೆ. ವಿಶೇಷವಾಗಿ ಇಲ್ಲಿ ವಿಶೇಷ ತಿಂಡಿ ತಿನಿಸುಗಳನ್ನು ಮಾಡುವುದರ ಮೂಲಕ, ಒಂದು ಜರಗವನ್ನು ಚೆಲ್ಲುವುದರ ಮೂಲಕ, ದೇವರಿಗೆ ನೈವೇದ್ಯವನ್ನು ಸಲ್ಲಿಸುವುದರ ಮೂಲಕ ವಿಶೇಷವಾಗಿ ಆಚರಿಸಲಾಗ್ತದೆ. ಹಾಗಾಗಿ ಈ ಒಂದು ಹಬ್ಬವನ್ನು ಇಲ್ಲಿ ಎಲ್ಲ ರೈತರು ಸಂತಸದಿಂದ ಪ್ರತಿ ವರ್ಷ, ಈ ವರ್ಷವೂ ಕೂಡ ಸಂಪ್ರದಾಯಬದ್ಧವಾಗಿ ಒಂದು ವಿಶೇಷವಾಗಿ ಆಗಿರ್ತಕ್ಕಂಥ ಅಮಾವಾಸ್ಯೆಗಳು ಬರ್ತವೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಎಳ್ಳು ಅಮಾವಾಸ್ಯೆ. ಈ ಎಳ್ಳು ಅಮಾವಾಸ್ಯೆ ಅಂದರೆ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅತ್ಯಂತ ವಿಶೇಷವಾದದ್ದು. ಯಾವ ರೀತಿಯಾಗಿ ವಿಶೇಷವಾದದ್ದು ಅಂತಪ್ಪ ಅಂದರೆ ಇಲ್ಲೇನು ಮಾಡ್ತಾರಪ್ಪ ಅಂದರೆ ವಿಶೇಷವಾಗಿ ತಿಂಡಿ ತಿನಿಸುಗಳನ್ನು ತಯಾರಿಸೋದ್ರ ಮೂಲಕ, ಹಾಗೆ ಹೊಲಕ್ಕೆ ಭೂತಾಯಿಗೆ ಏನು ಮಾಡ್ತಾರಪ್ಪ ಅಂದರೆ ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ. ಹಾಗೆ ಅದನ್ನು ಅರ್ಪಣೆ ಮಾಡುವ ಉದ್ದೇಶ ಏನಪ್ಪ ಅಂದರೆ ಭೂಮಿಯ ಮೇಲಿರ್ತಕ್ಕಂಥ ಎರೆಹುಳುಗಳು ಏನು ಮಾಡ್ತಾವೆ, ಎರೆಹುಳುಗಳಿಗೆ ಆಹಾರವಾಗಿ ನಾವು ಚರಗವನ್ನು ಚೆಲ್ತೇವೆ. ಆ ಚರಗ ಏನಾಗ್ತೈತಪ್ಪ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಎರೆಹುಳುಗಳಿಗೆ ಆಹಾರವಾಗ್ತದೆ. ಆ ಆಹಾರ ಏನಾಗ್ತಪ್ಪ ಅಂದರೆ ಆ ಎರೆಹುಳುಗಳಿಗೆ ಆಹಾರವಾಗಿ ಆ ಎರೆಹುಳುಗಳಿಂದ ಏನಾಗ್ತೈತಪ್ಪ ಅಂದರೆ ರಿಪೀಟ್ ಎರೆಗೊಬ್ಬರ ತಯಾರಾಗ್ತದೆ. ಹಾಗೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಮಾಡೋದರ ಮೂಲಕ ವಿಶೇಷವಾಗಿ ಇಡೀ ಎಲ್ಲ ಕುಟುಂಬಗಳು ಏನು ಮಾಡ್ತಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಈ ಹಬ್ಬವನ್ನು. ಹಾಗೆ ಇಂದಿನ ಕಾಲದಲ್ಲಿ ಏನು ಮಾಡ್ತಿದ್ರಪ್ಪ ಅಂದರೆ ಎತ್ತು ಬಂಡಿಗಳ ಮೂಲಕ ಹಲವಾರು ರೀತಿಯಾಗಿರ್ತಕ್ಕಂಥ ಎತ್ತು ಬಂಡಿಗಳನ್ನ ಕಟ್ಕೊಂಡು ಬಂದು ಏನು ಮಾಡ್ತಿದ್ರಪ್ಪ ಅಂದರೆ ಹಬ್ಬವನ್ನು ಆಚರಿಸ್ತಿದ್ರು. ಇತ್ತೀಚಿನ ದಿನಮಾನದಲ್ಲಿ ಏನಾಗಿದೆಯಪ್ಪ ಅಂದರೆ ಆ ಬೇಸಾಯ ಕಡಿಮೆ ಆಗ್ತಾಯಿದೆ. ಯಾವ ರೀತಿಯಾಗಿಯಪ್ಪ ಅಂದರೆ ಇತ್ತೀಚಿನ ದಿನಮಾನದಲ್ಲಿ ಏನಪ್ಪ ಅಂದರೆ ನಾವು ಅತಿ ಹೆಚ್ಚು ಯಂತ್ರೋಪಕರಣಗಳ ಬಳಕೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಆ ಯಂತ್ರೋಪಕರಣಗಳಾಗಿರ್ತಕ್ಕಂಥ ನಾವು ಟ್ರ್ಯಾಕ್ಟರನ್ನು ತಗೊಂಡು ಬಂದಿದ್ದೇವೆ ಇಲ್ಲಿ ಹೊಲಕ್ಕೆ. ಆ ಟ್ರ್ಯಾಕ್ಟರ್ನ ತಗೊಂಡ್ಬಂದು ನಾವು ಇವತ್ತು ಭಾಳ ಖುಷಿ ಆಯಿತು ಇಲ್ಲಿನ ಹಬ್ಬವನ್ನು ಆಚರಣೆ ಮಾಡಿದ್ದಕ್ಕೋಸ್ಕರ. ಅವ್ರು ಕರೆದಿದ್ದಕ್ಕೆ ಅವ್ರಿಗೂ ಕೂಡ ನಾವು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮಂಜುನಾಥ ಸಾಲ್ಬಾಯಿ, ಶರಣಪ್ಪ ಬೇದವಟ್ಟಿ, ಹೊಳೆಗೌಡ ಪಾಟೀಲ್, ಶಿವಕುಮಾರ್ ಹಿರೇಮಠ್ ಉಪಸ್ಥಿತರಿದ್ದರು. ದೊಡ್ಡಬಸಪ್ಪ ಹಕಾರಿ, ಯಲಬುರ್ಗಾ ನ್ಯೂಸ್, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.